ನಗರಸಭೆಗೆ ಹೋಗ್ಬಿಟ್ರೆ ಈಗಾಗಲೇ ಹೊಸಮನೆ ಕಡೆ ಯಾವ ಜಾಗ ಯಾವೊಂದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ಜಾಗ ಇವತ್ತು ನಂದಿದ್ದು ಇನ್ನೊಬ್ಬನ ಹೆಸರಾಗಿರುತ್ತೆ. ಇದನ್ನ ಕೇಳೋದು ಯಾರು? ಜನರು ದಿನನಿತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ, ತಿರುಪತಿಗೆ ಹೋಗಿದ್ದೆ, ಧರ್ಮಸ್ಥಳಕ್ಕೆ ಹೋಗಿದ್ದೆ, ನಾನು ಮಸೀದಿಗೆ ಹೋಗಿದ್ದೆ, ನಾನು ಚರ್ಚಿಗೆ ಹೋಗಿದ್ದೆ, ಹೋಗ್ಬೇಡ್ರಿ ಅಂತ ಯಾವನು ಹೇಳಿಲ್ಲ. ಅಲ್ಲಿ ಹೋಗಿ ದೇವ್ರಿಗಾರು ಹೇಳ್ರಿ, ಅವ್ರಿಗೇನಾರು ಕೈಕಾಲು ಹೋಗ್ಲಿ ಅಂತ ಕೇಳ್ಕೊಡ್ರಿ. ಅತ್ತಗೆ ಇವ್ರು ಬಡವ್ರಿಗೆ ಯಾರು ಮೋಸ ಮಾಡ್ತಾರೆ, ಅವ್ರ ಮನೆ ಹಾಳಾಗಿ ಹೋಗ ಅಂತ ನಾನು ಹೇಳಿ ದೇವ್ರಿಗಾರು ಹೇಳಿ. ದೇವರು ಕೂಡ ದುಡ್ಡು ಯಾವನ್ ಕೊಡ್ತಾನೆ ಅವನಿಗೆ ಮೊದಲ ಪೂಜೆ. ದೇವಸ್ಥಾನಗಳಲ್ಲೂ ದೇವರು ಬಡವ್ರ ಪರ ಇಲ್ಲ. ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ದೇವ್ರು ಎಲ್ಲಿದ್ದಾನೆ ಗೊತ್ತಾ? ಬಸವಣ್ಣವರು ಹೇಳ್ತಾ ಇರೋದು ಕಾಯಕವೇ ಕೈಲಾಸ. ನಮ್ಮ ಒಳಗೆ ದೇವ್ರಿದ್ದಾನೆ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ. ನೀವು ಅಲ್ಲಿದ ನಡ್ರಿ, ಮತ್ತಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಸರ್ವೆ ಇಲಾಖೆ ಮಾಡ್ತಾನ? ದೇವರು ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ಅದು ಒಂದು ಜನರಿಗೆ ಬೇಕು, ನಂಬಿಕೆ ತಪ್ಪಿಲ್ಲ. ಆದ್ರೆ ನೀವು ಕೇಳ್ಬೇಕಾಗಿರೋದು ಯಾರಿಗೆ? ತಹಸೀಲ್ದಾರ್ಗೆ ಏನ್ ಕೇಳಬೇಕು? ಸ್ವಾಮಿ ನಾವು ಅರ್ಜಿ ಹಾಕಿದ್ವಿ, ಯಾಕಾಗ್ಲಿಲ್ಲ? ಭೂಮಾಪನ ಇಲಾಖೆಗೆ ಇಲ್ಲೊಬ್ಬ ಬಂದಿದ್ರು, ಒಂದ್ 2-3 ಜನ ರೈತರು, ನಮ್ದು ಇನ್ನೂ ಆಗ್ತಾ ಇಲ್ಲ ಅಣ್ಣ ಸರ್ವೆ, ಅವ್ರು ದುಡ್ಡು ಕೇಳ್ತವ್ರೆ. ಎಲ್ಲಾ ರೈತರು ಸೇರ್ಕೊಂಡ್ರೆ ಯಾಕೆ ಅವ್ನು ಬೆಚ್ಚ ಬೀಳಲ್ಲ? 600ರಿಂದ 1000 ಅರ್ಜಿ ದುಡ್ಡು ಕಟ್ಟಿದ್ದಾರೆ ಭದ್ರಾವತಿ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ದುಡ್ಡು ಕಟ್ಟು ಕಾಯ್ತಾ ಇದಾರಲ್ಲ, ಇವರನ್ನ ಮನುಷ್ಯರು ಅನ್ಕೊಂಡಿಲ್ವೇಂದ್ರಪ್ಪ? ನಾನು ಮಾನ್ಯ ಶಾಸಕರೇ ಸಂಗಮೇಶ್ ಅವರೇ, ಮಾನ್ಯ ಜಿಲ್ಲಾ ಮಂತ್ರಿ ಮುದುಬಂಗಾರಪ್ಪನವರೇ, ಮಾನ್ಯ ಕಂದಾಯ ಸಚಿವರೇ ಕೃಷ್ಣ ಬೈರೇಗೌಡ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದಿರೋದು ತಮಾಷೆ ಮಾಡ್ಲಿಕ್ಕಲ್ಲ, ನೀವು ಮಹಾರಾಜರು ಅಲ್ಲ. ಜನರಿಂದ ಓಟ್ ಪಟ್ಟು ಜನರಿಂದ ಸೇವೆ ಮಾಡಕ್ ಕೆಲ್ಸಕ್ಕೆ ಬಂದಿರೋರು ಅಷ್ಟೇ ಹೊರತು ನೀವು ಸುಮ್ಮನೆ ಕೂತ್ಕೊಂಡ್ರೆ ಜನರು ಹಿಂಗೆ ಬೀದಿ ಪಾಲಾಗ್ತಾರೆ. ಏನ್ ಕೆಲಸ ನಿಮ್ದು ಮುಖ್ಯಮಂತ್ರಿಗಳೇ? ಬೆಳಿಗ್ಗೆ ಇದ್ರೆ DK ಶಿವಕುಮಾರ್ ಆಗ್ತಾನ, ನೀನ್ ಆಗ್ತೀನಿ, ಇದೇ ಕೆಲ್ಸನಾ? ಯಾರು ಆದ್ರೂ ಮಾರಯ್ಯ, ನಮ್ಗೇನಾಗ್ಬೇಕು? ನೀವು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಕೆಲಸ ನಿಂದು? ಮಹಾರಾಜನ? ಬೆಳಿಗ್ಗೆ ಮುನ್ಸಿಪಾಲಿಟಿ ಅವ್ರು ಹೆಂಗ್ ಮೋರಿ ತೆಗಿತಾರೆ, ಕಸ ಹೊಡಿತಾರೆ, ಸೇಮ್ ಕೆಲಸ ಮುಖ್ಯಮಂತ್ರಿದು, ಶಾಸಕರದು, ಮಂತ್ರಿಗಳದು. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಜನರು ಮಹಾರಾಜರು ಅನ್ಕೋಬೇಡಿ. ಅವ್ರನ್ನ ಪ್ರಶ್ನೆ ಮಾಡ್ಬೇಕು, ಸ್ವಾಮಿ ಸರ್ವೆ ಇಲಾಖೆಯಲ್ಲಿ ಹಿಂಗ್ ಆಗ್ತಾ ಇಲ್ಲ, ಯಾಕಂದ್ರೆ ಅಧಿಕಾರ ಕೊಟ್ಟಿರ್ತೀವಿ. ಅವರು KDP ಸಭೆಯಲ್ಲಿ ಕೂತ್ಕೊಂಡು ಸರ್ವೆ ಇಲಾಖೆನ ಮತ್ತೊಂದು ಇಲಾಖೆನ ಮಾತಾಡ್ಲಿಕ್ಕೆ ಅವ್ರಿಗೆ ಅಧಿಕಾರವನ್ನ ನಾವು ಕೊಟ್ಟಿದ್ದೇವೆ. ನಾವು ಅವ್ರ ಮನೆಗೆ ಹೋಗೋದು ಯಾಕೆ ಗೊತ್ತಾ? ಅಣ್ಣ ಜಾತ್ರೆಗೆ ದುಡ್ಡು ಕೊಡೋಣ, ಅಣ್ಣ ನಮ್ಮೂರು ಇದಕ್ಕೆ ದುಡ್ಡು ಕೊಡೋಣ, ಕುಡಿಯಕ್ಕೆ ದುಡ್ಡು ಕೊಡೋಣ ಅಂದ್ರೆ ಮತ್ತೆ ಅವ್ರೇನ್ ಮಾಡ್ತಾರೆ? ನಾವು ಕೇಳ್ಬೇಕಾಗಿರೋದೇನು MLA ಅವ್ರ ಹತ್ರ? ನಮಗೆ ರೈತರ ಕೆಲಸ ಮಾಡಬೇಕು, ಜಮೀನ್ ಕೆಲಸ ಮಾಡಬೇಕು. ಇದು ಅಧಿಕಾರಿಗಳು ಮಾಡದೇ ಇದ್ರೆ ನೀವು ಮಾಡಿ ಅಂತೇಳಿ ಅವ್ರ ಹತ್ರ ಹೇಳ್ಬೇಕಲ್ವಾ? ಇಲ್ಲ, ನಮ್ ಚರ್ಚ್ ಕಟ್ಟಬೇಕು, ದುಡ್ಡು ಕೊಡಿ. ನಮ್ಮ ಮಸೀದಿ ಹಿಂದೆ ಹಾಳಾಗೋಗೈತೆ, ದೇವ್ರಿಗೆ ದುಡ್ಡು ಕೊಡ್ಬೇಕೇನ್ರಿ ನಾವು? ದೇವ್ರು ನಮಗ್ ಕೊಡ್ತಾನ? ನಾವು ದೇವ್ರು ಕೊಡ್ತೀವ? ನನ್ನ ಪ್ರಶ್ನೆ, ಎಲ್ಲ ಸೇರಿ ದೇವಸ್ಥಾನಗಳು ಸುತ್ಕೊಂಡಿದ್ರೆ ಇವರೆಲ್ಲ ಮಜಾ ಮಾಡ್ಕೊಂಡು ತಿರುಗ್ತಾ ಇರ್ತಾರೆ. ಬೆಳಿಗ್ಗೆ ಅವರು ಪೂಜೆ ಮಾಡ್ತಾರೆ, ಬರ್ತಾ ನೀವು ನೋಡ್ಬೇಕು, ಭದ್ರಾವತಿ ತಾಲೂಕು ಆಫೀಸು, ನಗರಸಭೆ, ಪೊಲೀಸ್ ಸ್ಟೇಷನ್, ಆ ದೇವ್ರಿಗೆ ಡಣ 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 ಅಂತ ಆರತಿ ಎತ್ತಾರೆ ಬೆಳಿಗ್ಗೆ. ಎಷ್ಟೆಷ್ಟು ಬರ್ಬೇಕಪ್ಪ ನಮ್ಗೆ, ಯಾರು ಬಂದು ನಮ್ಗೆ ಅಡ್ಡ ಬರಬಾರ್ದು ಅಂತ. ಅವ್ನು ರಾಜಣ್ಣ ಅಂತೂ ಭದ್ರಾವತಿ ಕಚೇರಿಗೆ ಬರೋದ್ ಬೇಡ ಅಂತೇಳಿ. ಆ ದೇವ್ರು ಹಂಗೆ ಇದ್ದಾನೆ, ಧಮಕ್ಕಂತ ಅವನಿಗೆ ಆಶೀರ್ವಾದ ಮಾಡ್ತಾನೆ, ಎಲ್ಲೂ ಅವನಿಗೆ ತೊಂದರೆ ಕೊಡ್ತಾ ಇಲ್ಲ. ಈ ಸರ್ವೆ ಇಲಾಖೆದು ತುಂಬಾ ಇಡೀ ರಾಜ್ಯದಲ್ಲಿ ಆಗಿದೆ. ಇಡೀ ರಾಜ್ಯದಲ್ಲಿ ಅರ್ಜಿ ಮೂವ್ ಆಗ್ತಾ ಇಲ್ಲ. ಅವ್ನು ಮಾಡಿರೋ ಅರ್ಜಿ ಬೇರೆಯವ್ರು ಮಾಡಲ್ವಂತೆ.